ಪೂಜೆ ಮಾಡ್ತೀನಿ ನಾನು ಬೇರೆ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದಿರತಕ್ಕಂಥ ವಲಸಿಗರು ಅಕ್ರಮವಾಗಿ ಕಸದ ಶೆಡ್ಡುಗಳೆಲ್ಲ ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ದೇಶದ ಭದ್ರತೆ ವಿಚಾರವಾಗಿ ನಿನ್ನೆ ಅಷ್ಟೇ ನಿಮ್ಮ ರಿಪಬ್ಲಿಕ್ ಟಿವಿ ಈ ಒಂದು ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ನುಸುಳುಕೋರರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡಿತ್ತು. ನಿನ್ನೆ ಅಷ್ಟೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಏನು ಹೊಸಕೋಟೆ ತಾಲೂಕಿನ ಸೂಲುಬೆಲೆ ಬಳಿಯ ಗಿಡಪನಹಳ್ಳಿ ಬಳಿ ಪೊಲೀಸರು ಕೂಡ ರೈಡ್ ಮಾಡಿ ಇಲ್ಲಿರ್ತಕ್ಕಂಥ ಅಡ್ಡೆಗಳಲ್ಲಿ ಏನು ವಾಸ ಮಾಡ್ತಿದ್ರು, ಬೇರೆ ಬೇರೆ ಭಾಗದಿಂದ ವಲಸೆ ಬಂದು ಏನು ವಾಸ ಮಾಡ್ತಾಯಿದ್ರು ಅವ್ರನ್ನೆಲ್ಲ ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಸಂಪೂರ್ಣವಾಗಿ ಇಲ್ಲಿದ್ದಂತಹ ಜನ ಏನು ರಿಪಬ್ಲಿಕ್ ಟಿವಿಯ ಒಂದು ಸ್ಟಿಂಗ್ ಆಪರೇಷನ್ಗೆ ಹೆದರಿ ಇಲ್ಲಿಂದ ಸಾಕಷ್ಟು ಏನು ಇಲ್ಲಿದ್ದರು ಅವರೆಲ್ಲರೂ ಕೂಡ ಏಜೆಂಟ್ಗಳು ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಗಿಡಪನಹಳ್ಳಿ ಬಳಿ ಬರ್ತಕ್ಕಂಥ ಒಂದು ಅಕ್ರಮವಾಗಿ ಶೆಡ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಿಂದ ಕಸವನ್ನು ತೆಗೆದುಕೊಂಡು ಬಂದು ಇದೇ ಒಂದು ಗಿಡಪನಹಳ್ಳಿ ಬಳಿಯ ಇಲ್ಲಿ ಈ ನಾನು ಎಡಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಕಸವನ್ನು ಇಲ್ಲಿ ಹಾಕಿರ್ತಕ್ಕಂಥ ಇಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ವಲಸಿಗರು ಅಂದರೆ ಬಾಂಗ್ಲಾದಿಂದ ಅವರಿಗೆ ನಕಲಿಯಾಗಿ ಅಸ್ಸಾಂ ಇರ್ಬೋದು, ಜೊತೆಗೆ ಪಶ್ಚಿಮ ಬಂಗಾಳದ ಒಂದು ID ಕಾರ್ಡ್ಗಳು ಅಂದರೆ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ಅವ್ರನ್ನ ಏಜೆಂಟ್ ಮುಖಾಂತರ ಇಲ್ಲಿಗೆ ಕರೆಸ್ಕೊಂಡು ಸಾಕಷ್ಟು ಜನ ಒಂದು 100 ಜನ ಈ ಒಂದು ಶೆಡ್ಗಳಲ್ಲಿ ವಾಸ ಇದ್ದರು, ಜೊತೆಗೆ ಇಲ್ಲಿ ಕೆಲಸವನ್ನು ಮಾಡಿಕೊಂಡು ಇದ್ದರು. ಇದು ಎಲ್ಲೋ ಒಂದು ಕಡೆ ಭಾರತದ ಭದ್ರತಾದ ಪ್ರಶ್ನೆ ಇದು ಸಾಕಷ್ಟು ರೀತಿಯಲ್ಲಿ ಮೂಡ್ತಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ವಿಚಾರವನ್ನು ರಿಪಬ್ಲಿಕ್ ಟಿವಿ ಯಾವಾಗ ವರದಿ ಮಾಡ್ತೋ ಆಗ ನಿನ್ನೆ ಪೊಲೀಸರು ರೈಡ್ ಮಾಡಿ ಇಲ್ಲಿರ್ತಕ್ಕಂಥ ಏನು ಯಾರು ವಾಸ ಮಾಡ್ತಿದ್ದಾರೆ ಅವರೆಲ್ಲ ತನಿಖೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಆದರೆ ಇವತ್ತು ಸಂಪೂರ್ಣವಾಗಿ ಈ ಒಂದು ಜಾಗ ಯಾರೂ ಕೂಡ ಇಲ್ಲ. ಇಲ್ಲೇನು ಶೆಡ್ಡುಗಳನ್ನು ಹಾಕ್ಕೊಂಡಿದ್ದಾರೆ, ಶೆಡ್ಡುಗಳಲ್ಲಿ ಏನು ವಾಸ ಮಾಡ್ತಾಯಿದ್ರು ಇವತ್ತು ಶೆಡ್ಡುಗಳೆಲ್ಲನೂ ಕ್ಲೋಸ್ ಆಗಿದ್ದಾವೆ. ಜೊತೆಗೆ ಶೆಡ್ಡುಗಳನ್ನು ಈಗಾಗಲೇ ಮುಚ್ಚಲಾಗಿದೆ, ಬೀಗ ಹಾಕ್ಕೊಂಡು ಈಗಾಗಲೇ ಇಲ್ಲಿಂದ ಖಾಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾವು ನೋಡ್ಬೋದು ನೀವು ದೃಶ್ಯಗಳಲ್ಲಿ ಈ ಒಂದು ಶೆಡ್ಡುಗಳು ನೋಡಿ, ಈಗ ಬೀಗ ಕೂಡ ಹಾಕ್ಕೊಂಡು ಈಗ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ. ಇದು ರಿಪಬ್ಲಿಕ್ ಟಿವಿ ವರದಿಯಿಂದ ಎಫೆಕ್ಟ್ನಿಂದ ಇವತ್ತು ಈ ರೀತಿಯಾದ ಕಸಗ ಶೆಡ್ಗಳಲ್ಲಿ ಇದ್ದಂತಹ ಬಾಂಗ್ಲಾದ ಅಕ್ರಮ ವಲಸಿಗರು ಟೋಟಲಿ ಆಗಿ ಖಾಲಿಯಾಗಿದ್ದಾರೆ. ಜೊತೆಗೆ ಈಗಾಗಲೇ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಸೂಲುಬೆಲೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ಈ ಒಂದು ಈಗಾಗಲೇ ಇಲ್ಲಿರ್ತಕ್ಕಂಥ ಜನರನ್ನ ಏಜೆಂಟ್ಗಳು ಶಿಫ್ಟ್ ಮಾಡಿದರೂ ಕೂಡ ಇಲ್ಲಿ ಕಸ ಮಾತ್ರ ಸಾಕಷ್ಟು ರೀತಿಯಲ್ಲಿ ಇಲ್ಲೇ ಉಳಿದಿರುವಂಥದ್ದು. ಇದನ್ನು ಯಾವ ರೀತಿ ತೆಗೆದು ಹಾಕ್ತಾರೆ, ಜೊತೆಗೆ ಇದನ್ನು ಅಕ್ರಮವಾಗಿ ನಡೆಸ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಕೂಡ ಈಗ ರಿಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ರಿಪಬ್ಲಿಕ್ ಟಿವಿಯ ವರದಿಯಿಂದ ಏನು ಸ್ಟಿಂಗ್ ಆಪರೇಷನ್ ಮಾಡಲಾಗಿತ್ತು, ಅಕ್ರಮ ಬಾಂಗ್ಲಾ ವಲಸಿಗರಿಂದ ಭಾರತದ ಭದ್ರತೆಯ ಪ್ರಶ್ನೆ ಎದುರಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಹೊರವಲಯದಲ್ಲಿ ರಿಪಬ್ಲಿಕ್ ಟಿವಿ ವರದಿ ಸಾಕಷ್ಟು ರೀತಿಯಲ್ಲಿ ಸದ್ದು ಮಾಡಿದೆ. ಏನಿಲ್ಲಿ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಈಗಾಗಲೇ ಇಲ್ಲಿಂದ ಎಲ್ಲರನ್ನೂ ಖಾಲಿ ಮಾಡಿಸಲಾಗಿದೆ. ಕೆಲವರೆಲ್ಲ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಕ್ ಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಈಗ ರಿಪಬ್ಲಿಕ್ ಟಿವಿ ವರದಿ ಯಾವ ರೀತಿ ಪರಿಣಾಮಕಾರಿ ಬೀರಿದೆ ಸರ್? ನೀವು ರಿಪಬ್ಲಿಕ್ ಟಿವಿ ಅವ್ರು ನೆನ್ನೆ ವರದಿ ಮಾಡಿದಾಗಿಂದ ಇಲ್ಲಿ ಪೊಲೀಸರು ದಾಳಿ ಮಾಡಿದಾಗಿಂದ ಯಾರು ಇಲ್ಲಿ ಸುಮಾರು ಜನ ಕಾಲು ಕಿತ್ತಿದ್ದಾರೆ, ಎಲ್ಲ ಬೀಗಗಳು ಹಾಕೊಂಡು ಶೆಡ್ಗಳಿಗೆ. ಇಲ್ಲಿ ಸುಮಾರು ಜನ ಬಾಂಗ್ಲಾ ವಲಸಿಗರಿದ್ದು ನಮಗೂ ಮಾಹಿತಿ ಇತ್ತು. ಸುಮಾರು ಸಲ ನಾವು ಹೇಳಿದ್ವಿ, ಯಾರು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಮತ್ತು ಇಲ್ಲಿ ಏನು ಈ ಬೆಂಕಿ ಸುಡೋದ್ರಿಂದ ಸುಮಾರು ಒಂದು 10-15 ಗ್ರಾಮಗಳಿಗೆ ಹೊಗೆಯಿಂದ ತುಂಬ ತೊಂದರೆ ಆಗ್ತಾಯಿತ್ತು. ಸುಮಾರು ಜನಕ್ಕೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆ, ಹೃದ್ರೋಗಗಳು, ಮತ್ತು ಸುಮಾರು ಜನಕ್ಕೆ ನಮ್ಮ ಹಳ್ಳಿಗಳಲ್ಲಿ ಸ್ಟ್ರೋಕ್ ಬರ್ತಾಯಿದೆ. ನಮಗೆ ಏನು ಕಾರಣ ಅಂತ ನೋಡಿದ್ರೆ ಇದು ಕಾರಣ. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಆರೋಗ್ಯ ರೀತಿಯಲ್ಲಾಗಿರ್ಬೋದು, ಇನ್ನೊಂದು ರೀತಿಯಲ್ಲಿ ಸುಮಾರು ಪ್ರಾಬ್ಲಮ್ ಆಗ್ತಾಯಿದೆ. ನೀವು ನೋಡ್ಬೋದು, ಬೆಟ್ಟದಂಗೆ ಕಸ ಹಾಕ್ಕೊಂಡು ಅದನ್ನು ರಾತ್ರಿ ಹೊತ್ತು ಸುಡ್ತಾರೆ ಸರ್. ಸುಟ್ಟು ಎಲ್ಲ ಫುಲ್ಲು ನಮ್ಮ ಪರಿಸರ ಎಲ್ಲ ನಾಶ ಆಗಿಬಿಟ್ಟಿದೆ ಆಲ್ರೆಡಿ. ಇದೆಲ್ಲ ಆಗಿ ನೀವು ರಿಪಬ್ಲಿಕ್ ಕನ್ನಡದವರು ನಿನ್ನೆಯಿಂದ ಏನು ಮಾಡ್ತಾ ಇದ್ದೀರಾ, ಸುದ್ದಿ ಮಾಡ್ತಾ ಇರೋದ್ರಿಂದ ಇವಾಗ ಸಾಕಷ್ಟು ಜನ ಇಲ್ಲಿಂದ ಕಾಲು ಕಿತ್ತಿದ್ದಾರೆ. ನಮಗೆ ಇವಾಗ ಕಾಡ್ತಾ ಇರೋದೇನು ಪ್ರಶ್ನೆ ಅಂದರೆ ಈ ಕಸನ ಏನು ಮಾಡ್ತಾರೆ ಅನ್ನೋದು ಒಂದು ಕಾಡ್ತಾ ಇದೆ. ಇದನ್ನೊಂದು ನೀವು ನಿರ್ಮೂಲನ ಇದನ್ನೆಲ್ಲ ಸರಿ ಮಾಡಿಸಿ ಈ ಕಸನೊಂದು ಏನು ಕಾನೂನು ಪ್ರಕಾರವಾಗಿ ವಿಂಗಡಣೆ ಮಾಡೋ ವ್ಯವಸ್ಥೆ ಮಾಡಿದ್ರೆ ನಿಮಗೆ ಧನ್ಯವಾದಗಳು ತಿಳಿಸ್ತೀವಿ. ನೀವು ಮಾಡಿರೋ ಕೆಲಸಕ್ಕೆ. ಈಗ ಬಾಂಗ್ಲಾದಿಂದ ಎಷ್ಟು ಜನ ಬಂದಿರ್ಬೋದು ಈ ಬಾವಿ? ಸರ್ ನಮಗೆ ಏನು ಮಾಹಿತಿ ಇರೋ ಪ್ರಕಾರ ಒಂದೊಂದು ಶೆಡ್ಡಲ್ಲಿ 4 ಜನ ಇರ್ತಾರೆ. ಸುಮಾರು ಈ ಥರ ಇಲ್ಲಿ ಗಿಡಪನಹಳ್ಳಿ ಆಗಿರ್ಬೋದು, ಚೊಕ್ಸಂದ್ರ ಆಗಿರ್ಬೋದು, ಬಾಗಲೂರು, ಡಿ ಶೆಟ್ಟಹಳ್ಳಿ, ಈ ಥರ ಸುಮಾರು ಒಂದು 200 ಎಕರೆಯಲ್ಲಿ ಈ ಥರ ದಂಧೆ ನಡೀತಾ ಇದೆ. ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸೂಲುಬೆಲೆ ಹೋಬಳಿ, ಗಿಡಪನಹಳ್ಳಿ, ಬಾಗಲೂರು ಇಲ್ಲೆಲ್ಲ ನಡೀತಾ ಇದೆ. ಮತ್ತು ಇದು ನಂದಗುಡಿ ಹೋಬಳಿ, ಚೊಕ್ಸಂದ್ರ, ಡಿ ಶೆಟ್ಟಹಳ್ಳಿ ಹತ್ರನೂ ನಡೀತಾ ಇದೆ. ಮತ್ತು ಶಿವನಾಪುರ ಕ್ರಾಸ್ ಹತ್ರ ನಡೀತಾ ಇದೆ.
ಸುಮಾರು ನಾವು ಹಿಂದೆನೂ ಹೋರಾಟ ಮಾಡಿ ಇದನ್ನೆಲ್ಲ ನಿಲ್ಲಿಸಿದ್ವಿ. ತಿರ್ಗಾ ಕಾರಣಾಂತಕ ಇದು ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ, ನಾವು ಬಿಟ್ಟಿದ್ವಿ. ಅದಕ್ಕೆ ಇವ್ರು ದಂಧೆ ಜಾಸ್ತಿ ಮಾಡಿಕೊಂಡು ಸುಮಾರು ಮಾಡ್ತಾಯಿದ್ರು. ಆವಾಗ ನೀವು ವರದಿಗಾರರಾಗಿದ್ದಾಗ ನೀವು ಒಂದ್ಸಲಿ ಬಂದು ನೀವು ಅದನ್ನು ನಿರ್ಮೂಲನೆ ಮಾಡೋಕ್ಕೆ ನಮ್ಗೆ ಸಹಾಯ ಮಾಡಿದ್ರಿ. ಅದನ್ನು ನಾವು ಇವತ್ತು ತಿಳ್ಕೊತೀವಿ. ಬಟ್ ಏನೂ ನಿಂತಿಲ್ಲ. ಸುಮ್ಮನೆ ನ್ಯೂಸಲ್ಲಿ ಬರುತ್ತೆ, ನೋಡ್ತಾರೆ, ನಿಲ್ಲಿಸ್ತಾರೆ, ಮತ್ತೆ ಒಂದು ತಿಂಗಳಾದ್ಮೇಲೆ ತಿರ್ಗಾ ಬರ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನೀವು ನಮಗೆ ಸಹಾಯ ಮಾಡಬೇಕು. ನಿಮಗೆ ರಿಪಬ್ಲಿಕ್ ಕನ್ನಡದವ್ರಿಗೆ ನಾವು ಧನ್ಯವಾದ ತಿಳಿಸ್ತೀವಿ ಸರ್. ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಮತ್ತು ರಾಜ್ಯಾದ್ಯಂತ ಸಾಕಷ್ಟು ಜನ ನುಸುಳುಕೋರರು ಈಗಾಗಲೇ ಆಗಮಿಸಿ ಅಕ್ರಮ ಕಸದ ಶೆಡ್ಗಳನ್ನು ಮಾಡಿಕೊಂಡು ವಾಸ ಇರತಕ್ಕಂಥದ್ದು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಟಿವಿ ಏನು ಬಿಗ್ ಒಂದು ಎಕ್ಸ್ಪೋಸನ್ನು ಮಾಡಲಾಗಿತ್ತು. ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಹೊರವಲಯದ ಒಂದು ಸೂಲುಬೆಲಿ ಗಿಡಪ್ನಳ್ಳಿಯಲ್ಲಿ ಏನು ಅಕ್ರಮ ಕಸದ ಶೆಡ್ಗಳ ಮೇಲೆ ಪೊಲೀಸರು ಕೂಡ ನಿನ್ನೆ ರೈಡ್ ಮಾಡಿದರು. ರೈಡ್ ಮಾಡ್ತಕ್ಕಂಥ ಇಲ್ಲಿ ಈಗ ಸಾಕಷ್ಟು ಜನ ಏಜೆಂಟ್ಗಳ ಮೂಲಕ ಇಲ್ಲಿ ನಾಪತ್ತೆ ಆಗಿದ್ದಾರೆ. ಜೊತೆಗೆ ಇಲ್ಲಿ ಸ್ಥಳೀಯ ಹೋರಾಟಗಾರರಾಗಿರ್ತಕ್ಕಂಥ ನರೇಂದ್ರ ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೇನೆ. ಸರ್, ಇಲ್ಲಿ ಯಾವ ರೀತಿ ಇತ್ತು? ಜೊತೆಗೆ ನಾವು ಕೂಡ ನಿನ್ನೆ ನೀವು ಕೂಡ ನೋಡಿರ್ಬೋದು, ಬಾಂಗ್ಲಾದಿಂದ ಯಾವ ರೀತಿ ನುಸುಳುಕೋರರು ರಾಜ್ಯದಲ್ಲಿ ಎಂಟ್ರಿ ಕೊಟ್ಟು ದೇಶದ ಭದ್ರತೆ ವಿಚಾರವಾಗಿ ಸಾಕಷ್ಟು ಒಂದು ಕಡೆ ಕಸದ ಆದರೆ ಒಂದು ಕಡೆ ಭದ್ರತೆ ವಿಚಾರ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ವರದಿಯಿಂದ ಯಾವ ರೀತಿ ಪರಿಣಾಮ ಆಗಿದೆ? ಸರ್, ರಿಪಬ್ಲಿಕ್ ಟಿವಿ ಅವರು ಈಗ ನೆನ್ನೆಯಿಂದ ಏನು ಅಭಿಯಾನ ಮಾಡ್ತಾ ಇದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸುಮಾರು ವರ್ಷಗಳಿಂದ ನಡೀತಾ ಇದೆ. ತಮಗೂ ಗೊತ್ತಿರ್ಬೋದು, ನೀವು ಹಿಂದೆ ಎಲ್ಲ ರಿಪೋರ್ಟ್ ಮಾಡಿದರೆ. ಈಗ ನೀವು ಮಾಡಿರೋದ್ರಿಂದ ನೆನ್ನೆಯಿಂದ ಇಲ್ಲಿ ಸುಮಾರು ಜನ ಎಲ್ಲ ಕಾಲು ಕಿತ್ತಿದ್ದಾರೆ. ಇಲ್ಲೆಲ್ಲ ಇದ್ದಿದ್ದು ಅಕ್ರಮ ಬಾಂಗ್ಲಾ ವಲಸಿಗರೇ ಇದ್ದಿದ್ದು. ಸುಮಾರು ಜನ ಕಾಲು ಕಿತ್ತಿದ್ದಾರೆ ನೆನ್ನೆಯಿಂದ. ಈಗ ಸದ್ಯಕ್ಕೆ ಯಾರು ಇಲ್ಲಿ ಬೆರಳಿಗೆ ಅಷ್ಟು ಮಾತ್ರ ಇದ್ದಾರೆ. ಇದೆಲ್ಲ ರಿಪಬ್ಲಿಕ್ ಟಿವಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಳ್ಳೆ ಅಭಿಯಾನ ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಕೆಲಸಗಳು ಮೊದಲೇ ಆಗಬೇಕಾಗಿತ್ತು, ಬಟ್ ಲೇಟಾಗಿ ಆಗ್ತಾಯಿದೆ. ಆದ್ರೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆದರೆ ಈಗೆಲ್ಲ ನಡೀತಾ ಇದೆ, ಆಯಿತು. ಈ ಕಸನ ಮತ್ತೆ ಇವ್ರು ಎಲ್ಲಾಗ್ತಾರೆ, ಇದನ್ನು ಹೆಂಗೆ ಸೆಗ್ರಿಗೇಷನ್ ಮಾಡ್ತಾರೆ ಅನ್ನೋದು ಮುಖ್ಯ ಕಾರಣ. ಇವ್ರು ಏನು ಮಾಡ್ತಾಯಿದ್ರು, ಇಲ್ಲಿ ಕಸ ತಂದಾಕ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಸರ್ಕಾರಿ ಜಾಗಗಳ ಪಕ್ಕದಲ್ಲಿ ರಾಜಕಾಲುವೆಗಳು ಎಲ್ಲಿ ನಮ್ಮ ಕೆರೆಗಳಿಗೆ ಮೂಲ ದಾರಿ ಏನಿದೆ ನೀರು ಹೋಗೋಕ್ಕೆ, ಅದರಲ್ಲಿ 30-40 ಅಡಿ ಆಳುಗಳನ್ನ ತೆಗೆದು ಅವ್ರು ಏನು ಬೇಕೋ ಪ್ಲಾಸ್ಟಿಕನ್ನು ತೆಗೆದುಕೊಂಡು ಉಳಿದಿದ್ದನ್ನು 30-40 ಅಡಿ ಹಳೆದಲ್ಲಿ ಹಾಕಿ ಸಾಯಂಕಾಲ ಟೈಮ್ ಬೆಂಕಿ ಹಚ್ತಾಯಿದ್ರು. ಇದೆಲ್ಲ ನೆನ್ನೆಯಿಂದ ಇವಾಗ ತಕ್ಷಣಕ್ಕೆ ನಿಂತಿದೆ. ನೆಕ್ಸ್ಟ್ ಇದನ್ನೆಲ್ಲ ಏನು ಮಾಡ್ತಾರೆ? ಇದನ್ನು ರಿಮೂವ್ ಮಾಡಬೇಕಂದ್ರೆ ಕನಿಷ್ಠ ಅಂದರೆ ನಮ್ಗೆ 2-3 ತಿಂಗಳು ಬೇಕಾಗುತ್ತೆ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿದೆ ಕಸ ಇಲ್ಲಿ. ಇದನ್ನೆಲ್ಲ ಏನು ಮಾಡ್ತಾರೆ ಅನ್ನೋದನ್ನು ನೀವು ಸ್ವಲ್ಪ ಫಾಲೋ ಅಪ್ ಮಾಡಿ, ಇದನ್ನೆಲ್ಲ ಒಂದು ಮಟ್ಟಕ್ಕೆ ಲೆವೆಲ್ ಮಾಡಿ. ಏನು ಈ ಭೂಮಿ ಏನಿದೆ, ಈಗ ನಮ್ಮ ರೈತರಿಗೆ ಬುದ್ಧಿ ಇಲ್ದಿರ ಏನೋ ದುಡ್ಡಿನಾಸೆಗೋಸ್ಕರ ಭೂಮಿಗಳು ಕೊಟ್ಟು ಭೂಮಿನ ಹಾಳು ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ನೆಕ್ಸ್ಟ್ ಅವ್ರು ಏನೂ ಬೆಳೆಯೋಕ್ಕಾಗಲ್ಲ. ನಮ್ಮ ರೈತರಿಗೆ ತಲೆ ಕೆಡಿಸಿ ಯಾರು ಈ ದಂಧೆ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲನೂ ಕಠಿಣ ಕ್ರಮ ತಗೋಬೇಕು. ಅವ್ರ ವಿರುದ್ಧವಾಗಿ ಏನು ಮಾಡಬೇಕು ಆ ಕ್ರಮಗಳನ್ನ ತಗೊಂಡು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು, ಏನು ಬಾಂಗ್ಲಾದೇಶದಿಂದ ಈ ನಮ್ಮ ಬೆಂಗಳೂರು ಗ್ರಾಮಾಂತರ ಒಂದು ಹಳ್ಳಿಗಳೆಲ್ಲ ಬಂದು ಬಾಂಗ್ಲಾದವ್ರು ನೆಲೆಸ್ತಾರೆ ಅಂದರೆ ಇದು ಸಾಮಾನ್ಯವಾದ ವಿಚಾರ ಅಂತೂ ಅಲ್ಲವೇ ಅಲ್ಲ. ನಮ್ಮ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ತಕ್ಷಣ ಕ್ರಮ ತಗೊಂಡು ಎಲ್ಲಿಂದ ಬರ್ತಾರೆ, ಇವ್ರು ಹೆಂಗೆ ಬರ್ತಾರೆ, ಬಾಂಗ್ಲಾದೇಶದ ಬಾಂಗ್ಲಾ ಗಡಿಯಿಂದ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ತನಕ 8,000 ಕಿಲೋಮೀಟರ್ಗಳಷ್ಟು ದೂರ ಬರ್ತಾ ಇದ್ದಾರೆ ಅಂದರೆ ಇದು ಸಾಮಾನ್ಯವಾದ ವಿಚಾರವೇ ಅಲ್ಲವೇ ಅಲ್ಲ. ಯಾಕಂದರೆ ಇವಾಗ ಇರೋ ಒಂದು ನಮ್ಮ ದೇಶದ ಭದ್ರತೆ ದೃಷ್ಟಿಯಿಂದ ನೋಡಿದ್ರೆ ಇದು ಭಯಾನಕವಾದ ವಿಚಾರ. ಅದನ್ನೇ ಅದೇ ಸಂಬಂಧಪಟ್ಟಂತೆ ಭದ್ರತೆ ವಿಚಾರನೇ ಇಟ್ಕೊಂಡು ಇವತ್ತು ಈಗ ಇವ್ರ ಹತ್ರ ಎಲ್ಲ ಆಧಾರ್ ಕಾರ್ಡ್ಗಳು ಕೂಡ ಬಂತು. ನೆನ್ನೆ ಆಧಾರ್ ಕಾರ್ಡ್ಗಳು ತೋರಿಸ್ತಾರೆ, ಇವತ್ತು ಎಸ್ಕೇಪ್ ಆಗ್ತಾರೆ. ಏಜೆಂಟ್ಗಳು ಯಾವ ಥರ ಇವ್ರನ್ನ ಸಂಪರ್ಕ ಮಾಡಿ ಕರ್ಕೊಂಬರ್ತಾರೆ? ಅವ್ರ ಹತ್ರ ಇರೋದು ಯಾವುದು ಒರಿಜಿನಲ್ ಆಧಾರ್ ಕಾರ್ಡ್ ಇರಲ್ಲ ಅನ್ಸುತ್ತೆ ನನಗೆ ಗೊತ್ತಿದ್ದಂಗೆ. ಒರಿಜಿನಲ್ ಆಧಾರ್ ಕಾರ್ಡ್ ಇದ್ದಿದ್ರೆ ಅವ್ರು ಯಾಕೆ ಇಲ್ಲಿಂದ ಕಾಲ್ ಕೇಳಬೇಕಾಗಿತ್ತು? ಇದು ದೇಶದ ಭದ್ರತೆ ವಿಚಾರ ಬರುತ್ತೆ ಸರ್ ಇಲ್ಲಿ. ಇವಾಗ ನೀವೇ ಲೆಕ್ಕ ಹಾಕೊಳ್ಳಿ, 8,000 ಕಿಲೋಮೀಟರ್ ದೂರ ಅವ್ರು ಇಷ್ಟು ದೂರ ಬಂದು ಇಷ್ಟು ಜನ ಒಂದು ಸುಮಾರು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 5,000-6,000 ಜನ ಇದ್ದಾರೆ ಅಂತ ಮಾಹಿತಿ ಇದೆ ನಮಗೆ. ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳನ್ನೆಲ್ಲ ಇವರು ಈ ಕಸವಿಲ್ಲ ವಿಂಗಡಣೆಗೆ ಬಳಸ್ಕೊಂಡು ಇದೊಂದು ಥರ ಟೆರರಿಸಮ್ ಅನ್ಬೋದು ಸರ್. ಇದನ್ನು ಆ ಥರ ಇಲ್ಲಿ ನಡ್ಕೊತಾ ಇದ್ದಾರೆ. ನಮ್ಮ ದೇಶದ ಭದ್ರತೆಯಲ್ಲೇ ಬಂದು ಸರ್, ಬಾಂಗ್ಲಾದಿಂದ ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲೆಸ್ತಾರೆ ಹಳ್ಳಿಗಳಲ್ಲಿ ಅಂದರೆ ದೇಶದ ಭದ್ರತೆ ಏನಿದೆ, ಎಲ್ಲಿದೆ? ನಾವೇ ಸಾರ್ವಜನಿಕರು ಹೆಂಗಿಲ್ಲಿ ಜೀವನ ಮಾಡಬೇಕು ಅನ್ನೋ ಭಯ ಕಾಡುತ್ತೆ ಸರ್ ನಮಗೆ. ನಮ್ಮ ವರದಿ ಬಗ್ಗೆ ಏನು ಹೇಳ್ತೀರಾ ಸರ್? ನೀವು ವರದಿ ಮಾಡ್ತಾ ಇದ್ದೀರಾ, ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ರಿಪಬ್ಲಿಕ್ ಟಿವಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಜನನೂ ಅಷ್ಟೇ ಎಚ್ಚೆತ್ಕೊಂಡು ವಿರುದ್ಧವಾಗಿ ಹೋರಾಟಗಳು ಮಾಡೋದರಲ್ಲಿ ಮತ್ತು ನಿಮ್ಮಂಥ ಮೀಡಿಯಾಗಳು ಇವಾಗ ರಿಪಬ್ಲಿಕ್ ಕನ್ನಡ ಏನು ಮಾಡ್ತಾ ಇದೆ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಸರ್. ನಾನು ಒಳ್ಳೆ ಕರೆ ಆಗ್ತಾಯಿದೆ ನಿಮ್ಮ ಕಡೆಯಿಂದ ಅಂತ. ಇದಿಷ್ಟು ಏನು ಇಲ್ಲಿ ಸ್ಥಳೀಯವಾಗಿ ಹೋರಾಟ ಮಾಡ್ತಕ್ಕಂಥ ನರೇಂದ್ರ ಅವರು ಹೇಳ್ತಕ್ಕಂಥ ಮಾತು. ಈಗ ತಕ್ಷಣಕ್ಕೆ ರಿಪಬ್ಲಿಕ್ ಟಿವಿ ವರದಿಯಿಂದ ಇಲ್ಲಿಂದ
ಇಲ್ಲಿ ಸಾಕಷ್ಟು ಜನ ಕಾಲ್ ಕಿತ್ತಿರ್ಬೋದು. ಆದರೆ ಇಲ್ಲಿ ಸಾಕಷ್ಟು ಅಕ್ರಮ ಕಸ ಇದೆ. ಇದನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ, ಇಲ್ಲಿ ಯಾರೆಲ್ಲ ಅಧಿಕಾರಿಗಳು ಇವ್ರಿಗೇನು ಗೊತ್ತೇ ಇರಲಿಲ್ವಾ, ಇವ್ರ ಮೇಲೆ ಕ್ರಮ ಯಾವಾಗ, ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಏನು ಕಂಟ್ರೋಲ್ ಆಗದೆ ಈ ರೀತಿ ಉಳಿದಿದೆ, ಇವೆಲ್ಲವೂ ಕೂಡ ಕಂಟ್ರೋಲ್ಗೆ ಬರಬೇಕು ಅಂತಕ್ಕಂಥ ಮಾತನ್ನ ಈಗ ಇಲ್ಲಿರ್ತಕ್ಕಂಥ ಸ್ಥಳೀಯ ಹೋರಾಟಗಾರರು ಹೇಳ್ತಕ್ಕಂಥ ಮಾತು. ಕ್ಯಾಮ್ರಾಮನ್ ಮೋನಿಕ್ ಅವರ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ.